ನೋಡ್ಪುಟ್ಟಿ. ಈಗ ನೀನು ತಿನ್ಬಾರ ಬಾಕಿ ಜೊತೆ ಇಬ್ಬರಿಗೆ ಹಾಕೊಂಬಂದೇನಿ. ಮೊಸರನ್ನ ಉಪ್ಪಿನಕಾಯಿ ಹಾಕೊಂಬಂದೆ ನೋಡಿ, ಎಲ್ಲ ಒಗ್ಗರಣೆ ಹಾಕಿ ಮಸ್ತ್ ಆಗೈತಿ. ನೀನು ಇಲ್ಲೇ ಉಣಿಸ್ತೀನಿ ಬಾ, ನಿನಗೂ ಮೇಗ ಬಾ ಪುಟ್ಟಿ, ನಿನಗೂ ಉಣಿಸ್ತೀನಿ ಬಾ. ಅಂತ ಚಲೋ ಅನ್ನಾಗೈತಿ ಮೊಸರನ್ನ ಉಪ್ಪಿನಕಾಯಿ ಹಾಕೊಂಡು. ಇಬ್ರು ಅನ್ನಾರ ನೋಡಿ ತಿಂದು ಹೊರಗೆ ಆಡಕ್ಕೆ ಹೋದ್ರವ್ರು. ಮೇಗ ನೀ ತಿನ್ಬಾರ ಬಾಕಿ, ಒಲ್ಲಂದ್ರೆ ಬಿಡೋಲಕ್ಕಿ ಬಾಲ್ ಕೊಡಬೇಡ ಬಾ, ನೀ ಇಲ್ಲೇ ಬಾ, ನಿಂಗೆ ಉಣ್ ಬಾ ನೀನು. ನೀವು ಉಂಡ ಮ್ಯಾಗ ಬಾಲ್ ನೀನ ತಗೋಕೀಗ ಹಾಕ್ಬಿಡೋದನ್ನ. ಈಗವ ನಂಗೆ ಹೊಟ್ಟೆ ಹಸ್ತಿಲ್ಲ. ಒಂದು ಮುಂಜಾನೆ ಒಂದು ಈಟು ಅವಲಕ್ಕಿ ಸವಲಕ್ಕಿ ತಿಂದಿರಿ, ಹೊಟ್ಟೆ ಹಸಿಲ್ಲ ಅಂತ. ಬರ್ರಿ ಇಬ್ರಿಗೆ ಉಣಿಸ್ತೇನೆ, ಊಟ ಮಾಡಿ ಆಡಿರಂತ. ಬರ್ರಿ ಪುಟ್ಟಿ ನೀನು ಬಾ, ಅಕ್ಕಗೆ ಉಣಿಸ್ತೇನೆ ನೋಡು ನಾನು. ಮತ್ತೆ ಪುಟ್ಟಿ ನಿನಗೆ ಊಟ ಮಾಡ್ಲಿಕ್ಕಂತಂದ್ರೆ ನಾ ಬಾಲ್ ಕೊಡೋದಿಲ್ಲ ನಿನಗೆ. ಪುಟ್ಟಿ ಬಾರವ, ನಿನಗೆ ಉಣಿಸ್ತೇನೆ. ಅಕ್ಕ ನಂಗೆ ಬಾಲ್ ಕೊಡು, ಆಟ ಆಡ್ತೀನಿ ನಾನು. ನಾ ಕೊಡೋದಿಲ್ಲ, ನೀವು ಊಟ ಮಾಡಿದ್ರಷ್ಟೇ ಬಾಲ್ ಕೊಡ್ತೇನೆ. ಅಳು ನೀ ಎಷ್ಟು ಅಳತಿ ಅಳು, ಹೊಟ್ಟಿದ್ದು ಖಬರ್ ಇಲ್ದಂಗೆ ಬರೀ ಆಟ ಆಡೇನಂತಿ. ಮೇಗ ನೀ ಊಟ ಮಾಡವ, ನೀ ಊಟ ಮಾಡ, ಬಾಲ್ ನೀನ ತಗೋಕೆ ಕೊಡಕ್ಕೆ ಹೋಗ್ಬೇಡ. ಸಂಜೆ ಮುಂದೆ ನಾನು ನಿನ್ನ ಗುಡಿ ಕರ್ಕೊಂಡು ಹೋಗಿ ನಿನಗಲ್ಲಿ ಬೇಕಾಗಿದ್ದು ಚಾಕ್ಲೇಟ್, ಐಸ್ ಕ್ರೀಮು, ಕುರ್ಕುರೆ ಎಲ್ಲ ಕೊಡ್ತೇನೆ. ಮೇಗ ಆಕೆ ಕೊಡಕ್ಕೆ ಹೋಗ್ಬೇಡ ನೀವು ಒಟ್ಟೆ. ಮುಚ್ಚಿಗವ ಇವತ್ತ ಅಲ್ಲಿ ಗುಡಿಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಬರೋ ಮುಂದೆ ಎಲ್ಲ ತಿಂದು ಬರೋಣ. ಪುಟ್ಟಿನ ಕರ್ಕೊಂಡು ಹೋಗೋದು ಬೇಡ. ನಾನು ಬರ್ತೀನಿ. ರೋಜಾ ಎದಕ್ಕೆ ಆಸಾಕತ್ತೆ ಹುಡುಗಿನ ನೋಡಕ್ಕ, ಒಟ್ಟ ಊಟ ಮಾಡುವಲ್ ಒಟ್ಟ. ಈಕಿ ಸಂಬಂಧ ನೋಡಕ್ಕಿನೂ ತಾನು ಊಟ ಮಾಡುವಲ್ಲ, ಮೇಘನೂ ಉಣ್ಣಾಕ್ ಬಿಡುವಲ್ ಒಟ್ಟ. ಅದಕ್ಕೆ ನಿಂಗೆ ಬಾರುವ ಮೇಘ ಉಣಿಸ್ತೀನಿ ಅಂತಂದೆ. ಆಕಿನೂ ಅಲ್ಲೇ ಚಿಗವ ಅಂದ್ಲೆ, ಇಬ್ರಿಗೆ ಹಾಕೊಂಬಂದಿನ ಬಾ ಉಣ್ಣು ಬಾ ಅಂತಂದೆ. ಈಗ ತಾನು ಬಾಲ್ ಬೇಕಂತ ಹತ್ಕೊಂತ ನಿಂತಾವಡು. ಬಾರವಾ ಇಲ್ಲಿ ಬಾ. ಶನಮ್ಮ ಶಾನೆ ಕೇಳಬಾರ್ದು, ಬಾ ಇಲ್ಲಿ. ದೊಡ್ಡಮ್ಮ ನಾನು ನಿನಗೇನು ಹೊಡೆದತ್ತೆ ಬಡದತ್ತೆ ಹತ್ಕೊಂತ ನಿಂದ್ರಾಕ. ಬಾರವ ನಮ್ಮ ಶಾನೆ ಕೇಳಬಾರ್ದಂಗ ಬಾ. ದೊಡ್ಡ ಓವಾ ಅವಳದು. ಮೇಘ ಕೊಡ ತನ್ನಕೆಗೆ ಅಲ್ಲ ಬಾಲ್, ಅದನ್ನ ಕೊಡೋಕೆ ತಂಗಿ ಕೊಡುವ ಅದನ್ನ. ಅವ್ವ ಚಿಗವನ ಕೊಡಕ್ ಹೋಗ್ಬೇಡ, ಊಟ ಮಾಡಂಗಿಲ್ಲಕ್ಕಿ ಅಂತಂದ್ಲ, ಅದಕ್ಕೆ ಇಟ್ಕೊಂಡ್ ಕುಂತೇನಿ. ತಗೋಪುಟ್ಟಿ ಹಿಡಿವ ಬಾಲ್ ಕೊಟ್ಟ ಹೊಡಕ್ಕ, ಊಟ ಮಾಡ್ಬಾ. ನೀನು ಊಟ ಮಾಡ್ಬೇಕು. ಅಕ್ಕನ ಕಡೆಯಲ್ಲಿ ಇದನ್ನ ಬಾಲ್ ಕಡ್ಸೀನಿ, ನೀನು ಊಟ ಮಾಡ್ಬಾ. ಕೊಡುವ ಇಲ್ಲ, ಊಟ ಮಾಡ್ತೀನಿ, ಕೊಡ ಇಲ್ಲ ಸರೋಜ. ಈಗ ನೀವು ಒಳಗೆ ಹೋಗುವ, ಅಮ್ಮ ದೊಡ್ಡ ಹಾಕಿಸ್ಕೊಂಡು ತಿನ್ನು ಹೋಗು. ಅಲ್ಲವ ನಾ ತಂಗಿ ಉಣ್ಣಾಕ್ ಒಲ್ಲ ಅಂದಿದ್ದಕ್ಕೆ ಚಿಗವ್ ಕರ್ದಿದ್ದಕ್ಕೆ ಇಲ್ಲಿ ಕುಂತೇನ ಬಂದು. ನಾವಲ್ಲವ ನಂಗೆ ಹೊಟ್ಟೆಸ್ತಿಲ್ಲ, ನಾ ಆಮೇಲೆ ತಿಂತೇನಿ. ಬಾರ್ವಾ ಮೇಗ ಊಟ ಮಾಡಿಸ್ತೀನಿ ಬಾ ನಿನಗೂ. ನೀನು ಉಣ್ಬಾ, ಹಾಕಿ ಬಿಡೋಲಕ್ ಬಿಟ್ರೆ. ಒಳ್ಳೆ ಚಿಗವ ನಂಗೆ ಹೊಟ್ಟೆಸ್ತಿಲ್ಲ, ನಾ ಆಮೇಲೆ ಉಂತೇನಿ. ಲೇಟಾಗಿ ಇದನ್ನ ನಾಷ್ಟ ತಿನ್ನಲ್ಲ, ಅವಲಕ್ಕಿ ಮೊಸರು ಹಾಕೊಂಡು ಮತ್ತು ಅವು ಇದ್ದಿದ್ದು ಕಡ್ಲಿ ಗಿಡ್ಲಿ ಅಂತ ತಿಂದಾಳ. ಎಲ್ಲ ಹೊಟ್ಟೆಸ್ಬೇಕು ಸರೋಜಾಕಿ, ಹಿಂದಗಡೆ ಉಂಟಾ ಬಿಡುವ. ಇಲ್ಲೇ ನಮ್ ಗೆಳತಿ ಮನಿ ತನ ಆಟ ಆಡಕ್ ಹೋಗಿ ಬರ್ತೇನೆ. ಬೇ ಈಗ ಎಲ್ಲಿ ಹೋಗಕ್ ಹೋಗ್ಬೇಡ. ನೋಡಲಿ ಕೆಟ್ಟ ಬಿಸಿಲೈತಿ, ಬಿಸಿಲಾಗ ಅಡ್ಡಾಡ್ ಬಂದು ಈ ತಲೆ ನುಸ್ತತ ನಿಂದಿರ್ತೀವ ಬೇಡ. ಈಗ ಇವತ್ತಿಗೆ 4 ಸುಮಾರು ಆಟ ಆಡಕ್ ಹೋಗಿ ಅಂತ. ಈಗ ಊಟ ಮಾಡಿ 1 ತಾಸು ಮಕ್ಕೊ ನಡಿ. ಹೇಳ ಮ್ಯಾಗ ಹೇಳ. ಅವ್ವ ಬರ್ತೇನೆ ಬೇ. ಈಗ ಸಂಜೆ ಮುಂದೆ ಆಟ ಆಡಕ್ ಹೋಗಿ ಅಂತ ಬಿಡೇವ. ಕೆಟ್ಟ ಬಿಸಿಲು ಐತೆ ನೋಡಲ್ಲಿ, ಇಂಥ ಬಿಸಿಲಾಗ ಏನು ಆಡಕ್ ಹೋಗಿ ಬೇಡವಾ. ನಡಿ ಮಕ್ಕೊ ನಡಿ, ತಂಗಿನೂ ಮಕ್ಕೊಂತ ನೋಡು. ಹೋಗತ್ತಂಗ ಆಟ ಆಡಕ್ ಕಳ್ಸಂಗಿಲ್ಲ ಏನಿಲ್ಲ. ನೋಡಿಲ್ಲ ನಿನಗೆ ಆಟ ಆಡಕ್ ಹೋಗ್ಬೇಡ ಅಂತ ನಾ ಹೇಳಿಲ್ಲ, ಬಿಸಿಲು ಐತಿ ಹೋಗ್ಬೇಡ ಅಂತ ಹೇಳಿದ್ನೆ. ಸಂಜೆ ಮುಂದೆ ಆಡಕ್ ಹೋಗಿ ಅಂತೇಳಿ ಗುಂಡ ಮಕ್ಕೊಂಡ ಬಿಟ್ಲಲ್ಲ. ಅಕ್ಕ ಊಟನ ಮಾಡ್ಲಿಲ್ಲ ನೋಡಿ, ಚಂತ ಒಂದು 2 ಹೊತ್ತು ಊಟ ಮಾಡಿದ್ಲೆ. ಹತ್ತು ನಿದ್ದೆ ಬಂತು, ಮತ್ತೆ ಮಕ್ಕೊಂಡು ನೋಡಿ ಊಟ ಇಲ್ದ. ಮಗಸ್ ನಡಿವ ಮತ್ತೆ ಇಟ್ಟಕ್ಕೆ ಮತ್ತೆ ಬಾಯಿಗೆ ತಾಳಕಿ ಕೊನೆಗೆ ಹಾಕಿ ಹೋಗಿ ಮಕ್ಕೋತಾವ. ಒಂಚೂರು ಮಕ್ಕೊಂಡದ್ಲಂದ್ರೆ ಸಂಜೆ ಮೇಡಮ್ ಮತ್ತೆ ಒಂದಿಟ್ಟು ಏನಾರ ಬಿಷೇದ್ ಮಾಡಿ ತಿನ್ಸಾಕ್ ಬರ್ತೈತಿ. ಮಂಗಸ್ ನಡಿ ಒಳಗೆ ಮಕ್ಕ ಮಂಗಸ್ತೀನಿ. ಮತ್ತೆ ಅದ್ಲಂದ್ರೆ ಅರ್ಕಳಿ ನಿದ್ದೆ ಆತಂದ್ರೆ ಕಿರಿಕಿರಿ ಮಾಡ್ಕೊತ ನಿಂದಿರ್ತಾಳ. ಯಾಕ ಒಳಗೆ ಬಿಸಿಲೈತಿ, ನಡಿವ ಬನ್ನಿ. ಹಲೋ ಸರೋಜ, ಆರಾಮದಿಯಾವ? ಹ್ಞೂ ವೈನಿ ಆರಾಮದೇವಿ ನೋಡಿ, ನೀವು ಆರಾಮದಿರ ವೈನಿ? ಊಟ ವೈನಿ ಈಗ ಆತ್ ನೋಡುವ. ಬಿಸಿ ರೊಟ್ಟಿ ಮಾಡಿದ್ದೆ ಮುಂಜಾನೆ ರೊಟ್ಟಿ ತಿಂತಿದ್ದೆ. ಈಗ ಮತ್ತೆ ಒಂದು ರೊಟ್ಟಿ ತಿಂದು ಅನ್ನ ಸಾರು ಮಾಡಿದ್ದೆ. ಊಟ ಆತ್ ನೋಡು. ನಿಮ್ದು ಆತ ಊಟ? ಇಲ್ಲ ವೈನಿ, ಊಟ ಮಾಡ್ಬೇಕು ನೋಡು. ಇವರ ಹೊಲ್ದಾಗಿಂದ ಅದು ಬಂದಿದ್ದಿಲ್ಲ ಇನ್ನೂ ಗಂಡ್ಮಕ್ಳು. ಇವತ್ತು ಬುತ್ತಿ ಒಯ್ದಿದ್ದಿಲ್ಲ, ಮನೆಗೆ ಊಟಕ್ಕೆ ಬರ್ತೇನೆ ಅಂದ್ರೆ ಮಧ್ಯಾಹ್ನಕ್ಕೆ. ಹಂಗಾಗಿ ಅಡುಗೆ ಅದು ಮಾಡಿದ್ವೆ. ಇನ್ಮ್ಯಾಗ ನೋಡು ಊಟ. ಮಂಜು ಏನು ಮಾಡತ್ತ? ನನ್ನ ಅದು ಆರಾಮದಾರ? ಆಡಕ್ಕೆ ಹೋಗೈತೆ ನೋಡವ. ಬಿಸಿಲು ಅನ್ನಂಗಿಲ್ಲ, ನೆರಳು ಅನ್ನಂಗಿಲ್ಲ. ಸುಟಿಯರು ಯಾಕೆ ಬಿಡ್ತತನ ಅಂತ ಅನಿಸ್ಬಿಡ್ತತಿ. ಐತ್ಯಾರು ಬಂತಂದ್ರೆ ಇಷ್ಟು ತಲೆ ಹಿಡಿಸ್ತವ ನೋಡು. ಮನ್ಯಾಗ ಒಂದು ಈಟ್ ಕುದುರುದಿಲ್ಲ ನೋಡು. ಅದಕ್ಕೆ ಆಡಕ್ಕೆ ಹೋಗಿ ನೋಡಿ ಹುಡುಕೊಂಬರ್ಬೇಕು. ಹೋಗಿ ಊಟ ಇಲ್ಲ ಏನಿಲ್ಲ. ನಿಮ್ಮಣ್ಣನಿಲ್ಲ ಒಟ್ಟು ಹೊಲಕ್ಕೆ ಹೋಗ್ಯಾನ. ಇಲ್ಲಿ ಮ್ಯಾನ್ಯಾರು ಹೇಳಿದ್ರೆ ಹೊಲಕ್ಕೆ ಬಾ ಅಂತೇಳಿ, ಅದಕ್ಕೆ ಹೋಗ್ಯಾರ ನೋಡು ಹೊಲಕ್ಕೆ. ಇನ್ನೂ ಬಂದಿಲ್ಲ ನಿಮ್ಮ ಮನೆಯಾರದು? ಇಲ್ವೇನಿ, ಮಾವಾರಿ ಇವ್ರು ಕೂಡ ಹೋಗ್ಯಾರ ಹೊಲಕ್ಕೆ. ಅಪ್ಪ ಏನು ಮಾಡಕತ್ತಾನ? ಅವನು ಆಡಕ್ಕೆ ಹೋಗ್ಯಾನ ನೋಡು. ಅಣ್ಣ ತಮ್ಮ ಇಬ್ರು ಆಡಕ್ಕೆ ಹೋಗ್ಯಾರ. ಕಿ ಮೇಘ ಊಟ ಮಾಡಕತ್ತಿದ್ಲ, ಇದು ಗುಂಡಿ ಮಕ್ಕೊಂಡತಿ. ಮಕ್ಕೊಂಡ ಅಣ್ಣ? ನಾ ಮಾತಾಡಿದ್ರತ್ತ ಹಚ್ಚಿದ್ ನೋಡು. ದೌಡ ಮಕ್ಕೊಂಡಾಳ ಯಾಕೆ? ಏನಿಲ್ವೈನಿ, ಇದನ್ನ ಮೊಸರನ್ನ ಜೀವದ ಮೊಸರನ್ನ ಮಾಡಿ ಊಟ ಮಾಡ್ಸಿದ್ರತ್ತಂತೇಳಿ ಆಕೆ ಸಂಬಂಧ ಮಾಡ್ಕೊಂಬಂದು ಊಟ ಮಾಡಸಾಕ ಹೋದ್ರೆ ಆಟಕ್ಕೆ ಬಿದ್ಲ. ಆಟ ಆಡ್ತೀನಿ ಅಂದ್ಲ. ಅವ್ರು ಜಬರಿಸಿದೆ ಬಾಲ್ ಅದು ಕೊಡಕ್ಕೆ ಹೋಗ್ಬಿಡ್ರಕ್ಕೆ ಅಂತೇಳಿ ಅಷ್ಟಕ್ಕೆ ಆತ 2 ತಿಂದು ಊಟ ಇಲ್ದಂಗೆ ಮಕ್ಕೊಂಡ. ಅವಡ ನಿದ್ದೆ ಮಕ್ಕೊಂಡ್ರೆ ಮಕ್ಕೋಲಕ್ಕೆ ಬಿಡಾಕ ಕುಸ್ಮಾಕ ಈಗ ಅದ್ಮೇಲೆ ಏನಾರ ಮಾಡ್ತೀನಿ ಚೇಂತ ಬಿಡುವ ಅಂತಂದ್ಲ. ಆಗ ಮತ್ತೆ ಇಲ್ಲೇ ತಂದು ಕೊನೆಗೆ ಹಾಕಿ ನೋಡಲ್ಲೇ ತೊಡಿ ಮ್ಯಾಗ ಮಕ್ಕೊಂಡಾಳ. ಅಲ್ಲೇ ನಿದ್ದೆತೈತಿ. ಮತ್ತೆ ಕೊನೆ ತಂದು ಹಾಕಿ ನೀ ಮಕ್ಕೊಂಡ. ಹೌದನ?
ಉಣಿಸ್ ಮಗಸ್ಬಾರ್ದನೇವ ಮೊದ್ಲ ಆಳಾಕತ್ಲಂದ್ರೆ ಹುಡುಗರು ಊಟ ಚಂದ ಮಾಡೋದೇ ಇಲ್ಲ. ನೀವು ಉಣ್ಬೇಕಿಲ್ಲ ಹೊತ್ತಾಗೈತಿ. ಅಣ್ಣಾರದು ಬರ್ಬೇಕಂದಿಲ್ಲ, ಅವ್ರು ಬಂದ ಮ್ಯಾಗ ಊಟ. ನಿಮ್ಮ ಅತ್ತೆ ಯಾರು ಕುಸುಮ ಆರಾಮದಾರ? ಹ್ಞೂ ವೈನಿ ಎಲ್ಲರೂ ಆರಾಮದಾರ ನೋಡು. ಅಣ್ಣನ ಕೇಳಿ ಅಂತ ಹೇಳ್ವಾ ತೇನ್ವ. ನಾನು ಅದಕ್ಕೆ ನಿನ್ನೆ ಹಚ್ಬೇಕಂತಂದಿವ, ನನಗೂ ಹಚ್ಚೋದಾಗಲಿಲ್ಲ. ಅದಕ್ಕೆ ಮತ್ತೆ ಇವತ್ತು ಐತಾರ ಮನ್ಯಾಗ ಹುಡುಗರು ಅದು ಇರ್ತಾವ ತಡಿ ಹಚ್ಚಿದ್ರಾತಂತೆ ಹಚ್ಚಿದ್ ನೀವ. ಏನಂದ್ರವ ನಿಮ್ಮ ಮನೆಯಾರು ಸಿಟ್ಟು ಕಮ್ಮಿ ಆಗೈತಾನ ಇಲ್ಲ? ಎಲ್ಲಿ ಮಾತಾಡ್ಬೇಕು ಬಿಡ ವೈನಿ, ಸಿಟ್ಟ ಕಡಿಮೆ ಆಗಿಲ್ಲ ನೋಡು. ಒಟ್ಟು ಊಟಕ್ಕೆ ಹಚ್ಕೊಡಕ್ಕೆ ಹೋದ್ರೆ ಬೇಡ ಎಲ್ಲ ಹಚ್ಕೊಂತಿನ್ನತ್ತಾರ. ಅತ್ತೆಯರಿದ್ರೆ ಯಾವ ಊಟಕ್ಕೆ ಹಚ್ಕೊಡ್ಬೇ ಅಂತ ಅತ್ತೆಯರ ಜೊತೆ ಹಚ್ಕೊಂಡು ಊಟ ಮಾಡ್ತಾರೆ. ಒಟ್ಟ ಚಂದಾಗ ಮಾತಾಡವಲ್ಲ ರೋಡು. ಇರ್ಲಿ ಬಿಡ, ನೀ ಅದನ್ನ ಇದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ. ಸುಮ್ಮನೆ ಎಲ್ಲ ಇದು ಹಾಕತಿ ಮತ್ತು ಒಂದಿಟ್ಟು ಸಿಟ್ಟು ಬಂದೈತೆ ಅವ್ರಿಗೂ. ಮತ್ತು ನೀನು ಸಿಟ್ಟು ಜಾಸ್ತಿ ಮಾಡಕ್ಕೆ ಹೋಗ್ಬೇಡ. ಏನಾರು ಹೊಳ್ಳಿ ತಿರುಗ್ಯದ ಏನು ಮಾತಾಡಕ್ಕೆ ಹೋಗ್ಬೇಡ. ಏನಾರ ಒಂದು ಅಂದರು ಅಂದಿಲ್ಲ ಅಂತೆ ಸುಮ್ಮನೆ ಇರು. ತಾವ ಮರಗ್ತಾರೆ ಅವ್ರು, ಇಷ್ಟು ಬೈದ್ರು ಸುಮ್ಮನೆ ಇರ್ತಾ ಅನ್ನಂಗೆ ಆಕತಿ. ಏನು ಹೊಳ್ಳಳ್ಳಿ ಮಾತಾಡಕ್ಕೆ ಹೋಗ್ಬೇಡ. ಏನು ಸರೋಜ, ಏನು ತಿಳ್ಕೊಳಕ್ಕೆ ಹೋಗ್ಬೇಡ. ಮತ್ತು ನೀವು ಮನ್ಯಾಗೂ ನಿಮ್ಮ ಅಣ್ಣನ ಅದು ಒಮ್ಮೊಮ್ಮೆ ಸಿಟ್ಟು ಮಾಡ್ತಿರ್ತಾರೆ. ಮತ್ತು ನಾವು ಅದನ್ನ ದೊಡ್ಡದು ಮಾಡ್ಕೊಂಡು ಕುಂದ್ರಕ್ಕೆ ಆಗೋದಿಲ್ಲ. ಮತ್ತು ಸಿಟ್ಟಿನ ಹೇಳಕ್ಕೆ ಮತ್ತು ಹಂಗೆ ಅವ್ರು ಗಂಡು ಮಕ್ಕಳು ತಲೆ ಕಟ್ಕೊಕ್ಕೆ ಹೋಗ್ಬೇಡ. ಏನು ಇಲ್ವಾ ವೈನಿ, ನಾನು ಏನನ್ನಕ್ಕೆ ಹೋಗಿಲ್ವಾ, ಸುಮ್ಮನೆ ಅದೇನಿ. ಯಾಕೆ ಬೈದ್ರಕ್ಳು ಮತ್ತು ಸಿಟ್ಟು ಬಂದೈತೆ ಅವ್ರಿಗೆ. ಮತ್ತು ನಾ ಮಾಡಿದ್ದ ಹಂಗೈತಿ. ಮತ್ತು ಏನು ಮಾಡೋದು, ಊರಿಗೆ ಬಂದು ಕುಂತನೆ ಅವ್ರು ಬಾ ಅಂತ ಬರಲಿಲ್ಲ. ಸಿಟ್ಟು ಬಂದೈತೆ. ಅತ್ತೇರಿಗೆ ಅಂದೆ ಹಿಂಗೆ ರೀ ಅತ್ತೇರು ಹಿಂಗೆ ಮಾಡ್ತಾರೆ ಒಟ್ಟು ಮಾತಾಡವಲ್ರಿ ಅಂತೇಳಿ ಹೋಲ್ ಬಿಡುವ. ಸಿಟ್ಟಿನ ಕಾಯಾಗ ಮತ್ತು ಹಂಗವು ಗಂಡು ಮಕ್ಳು ಹಂಗವ್ರು. ಸಿಟ್ಟು ಒಂದು ಏನು 2 ದಿನ ಸಿಟ್ಟು ಮುಗಿಲ್ತಿಗೆ ಐತಿ ಅಷ್ಟ ಸಿಟ್ಟು ಕಡಿಮೆ ಆಕತಿ. ಏನು ಹೊಳ್ಳೆ ಮಾತಾಡ್ಕೊಬಿಡೋ ಮತ್ತು ಇಲ್ಲಿದ್ದ ಸಿಟ್ಟು ಬರ್ತದ ಹಂಗೆ ಅಂತ ಹೇಳ್ಯಾರ ಅವರು ನಿನ್ನೆ. ಆತ ಬಿಡುವ ಚಂದಂಗೆ ಇರ್ರಿ. ಏನು ಎಲ್ಲ ಸುದ್ದಾಕತಿ ಏನು ಫೋನ್ ಹಚ್ಚಿದ್ಲನ ನಿಮ್ಮ ದೊಡ್ಡ ವೈನಿ? ಹಾಂ ಅವ ಹಚ್ಚಿದ್ಲೆ ಅಷ್ಟ ಮಾತಾಡಿದ್ಲ. ಅವನು ಏನಾತ ಅಂತಂದು ಇಲ್ವಾ ಮಾತಾಡಕತ್ತಾರ ಆರಾಮದಾರ ಅವರು ಎಲ್ಲ ಮನ್ಯಾಗ ಅಂತ ಹೇಳಿ ಇಟ್ಟು ನಾನು ಸುಳ ಮತ್ತು ಬಂದು ನಿಂದ್ರು ವೈಕಿ ಆಕಿ ಏನಾತಂತ ಹೇಳಿ. ಈಗ ಸುದ್ದಿ ಇಲ್ಲ ಬಿಡು. ಮತ್ತು ಬಂದು ನಾನು 4 ದಿನ ಆಯ್ತು ವೈನಿ. ಈಗ ಇದೇನು ಸುದ್ದಿ ಇಲ್ಲ. ಮತ್ತು ಹೋದಿ ಹೆಂಗೆ ಅಂತ ಏನು ವಿಚಾರ ಇಲ್ಲ ನೋಡಿಕೆ ಮಂದಳ ವೈನಿಗೆ. ಯಾಕೆ ಚಿಂತೆ ಮಾಡ್ತಾಳೆವ? ತಾವು ಬೇಕಾರ ಬಿದ್ರೆ ಸಾಕಿಗೆ ಏನು ಯಾರು ಬಾವಿ ಬಿದ್ದರೆ ಚಿಂತಿಲ್ಲಕ್ಕಿಗೆ. ಒಂದು ನೆಟ್ಟಗೆ ಆರಾಮಾಗಿದ್ರೆ ಚೈನಿ ಚೆನ್ನವ. ಮತ್ತು ಏನು ಬೇಡಕ್ಕಿಗೆ. ತೋರ್ವ ಊಟ ಅದು ಮಾಡಿರಿ ಮತ್ತೆ ಹಚ್ಚುವ. ನೀನು ಖಾಲಿ ಇದ್ದಾಗ ಸೌಡಿ ನೋಡ್ಕೊಂಡು ಹಚ್ಚು. ನೀನು ಮಾತಾಡ್ತೀನವ ನಾನು ಇಡ್ತೇನೆ ಅಂತ ಊಟ ಮಾಡಿರಿ. ನಿಮ್ಮ ಮನೆಯಾರು ಅದು ಬಂದ್ರೆ ಅದು ಊಟಕ್ಕೆ ಹಚ್ಕೊಟ್ಟು ಊಟ ಮಾಡಿರಿ. ನೀವು ಹೊತ್ತಾಗೈತಿ ಮತ್ತೆ ಹಚ್ತೀನವ. ಇವು ಎಲ್ಲಿ ಹೋಗಾನೇನು ಕೆಟ್ಟ ಬಿಸಿಲು ಐತಿ ಕರ್ಕೊಂಬರ್ತೇನೆ ಅವನು ಹೋಗಿ. ಹುಡ್ಕೋದ ನೋಡ್ಯವ ಐತಾರು ಬಂತಂದ್ರೆ ಹುಡುಗರ್ನ ಹಂಗೆ ಬಿಡವ ಹುಡುಗರು ವೈನಿ. ಇವರು ಹೋಗ್ಯಾರ ನೋಡಿ ಇಬ್ರು ಅಣ್ಣ ತಮ್ಮ ಹೊರಗೆ ಆಡಕ್ಕೆ. ಇನ್ನೂ ಊಟದ್ದು ಇದಿಲ್ಲ ನೋಡಿ ಅವ್ರಿಗೆ ಹೊಟ್ಟಿದ್ದು ಹಸುವಿದ್ದು ಖಬರಿ ಇಲ್ಲ. 2 ಕೂಡ ಆಡಕ್ಕೆ ಹೋಗ್ಯಾವು. ನಾವು ಅಕ್ಕ ಕರ್ಕೊಂಬರ್ತೇನೆ ಅಂತ ಹೋಗ್ಯಾಳ. ಅವರು ಬಂದ್ರೆ ಹುಡುಗರು ಊಟಕ್ಕೆ ಹಚ್ಕೊಡ್ಬೇಕು. ಮತ್ತೆ ಹಚ್ತೀನಿ ತಗೋ ವೈನಿ. ನವ ಆತು ಆರಾಮಿರ ಸರೋಜ? ವೈನಿ ನೀವು ಆರಾಮಿರಿ? ಹ್ಞೂ ನವ ಎಲ್ಲ ಚಂದಾಗ ಅವ್ರ ಮನ್ಯಾಗ ಹೆಣ್ಮಕ್ಳಿದ್ರೆ ಚಂದವ. ಎಲ್ಲರಿಗೂ ಖುಷಿ ನಮಗೂ ತವ್ರ ಮನೆಯವ್ರಿಗೆ ಎಲ್ಲ ಅವ್ರ ನೆಗನಾರು ಚಂದ ಅದಾರ. ಅವ್ರ ಹತ್ತಿನ ಜೀವ ಅದಾರ. ಏನಿಲ್ಲ ಮತ್ತೇನೈತಿ ಅವ್ರು ಒಡ್ಸಿ ಇಟ್ಟು ಅದು ಕಡಿಮೆ ಆತಂದ್ರೆ ಎಲ್ಲ ತಮ್ದವ್ರ ಸಂಸಾರ ಅವ್ರದ್ದು ಚಂದ ಆಕತೆ ಸಾಕು ಅಷ್ಟ ನಮಗೆ. ಅಯ್ಯೋ ಯವ್ವ ಹೊಟ್ಟೆ ಸಿತನ ಹೊಟ್ಟಿದ್ದು ಖಬರ್ ಆತ ನಿನಗೆ? ಅಲ್ಲ ಒಂದು ಮುಂಜಾನೆ ಉಪ್ಪಿಟ್ಟು ತಿಂದು ಹೋಗಿ ನೀನು ಬಿಸಿ ರೊಟ್ಟಿ ಮಾಡೀನಿ ತಿನ್ನಂದ್ರೆ ಉಪ್ಪಿಟ್ಟು ತಿಂದು ಹಾದಿ. ಉಪ್ಪಿಟ್ಟಿನ ಮಾಡಿದ್ದೆ ಒಂದು ಬಿಸಿ ರೊಟ್ಟಿ ತಿಂದು ಮ್ಯಾಗ ಉಪ್ಪಿಟ್ಟು ತಿಂದಪ್ಪ ಅಂತಂದ್ರೆ ಇಟ್ಟು ಉಪ್ಪಿಟ್ಟು ತಿಂದು ಓಡಿ ಹೋಗಿ ಆಟ ಆಡ ಆಸೆಕ. ಅಲ್ಲ ನಿನ್ನ ಹೊಟ್ಟೆದ ಖಬರ್ ಐತೆ ನೀಲ್ಲ ಕೆಟ್ಟ ಬಿಸಿಲೈತಿ ತಿರುಗ್ತಿ ಅಲ್ಲ ಹಂಗೆ ಬಿಸಿಲಾಗ. ನೀನು ಬಾ ತಿಂದು ಒಂದು ತಾಸು ಮಕ್ಕೊಂಡೇಳ ಸಂಜೆ ಮತ್ತೆ ಆಡಕ್ಕೆ ಹೋಗಿ ಅಂತ. ಊಟ ಮಾಡಿ ಮತ್ತೆ ಆಡಕ್ಕೆ ಹೋಗ್ಬೇಕೀಗ. ಅಡ್ಡನ ತಗೊಂತೀನಿ ಈಗ ನಾ ಅದಕ್ಕೆ ನೋಡಿ. ಮತ್ತು ಪರೀಕ್ಷೆ ಸಮೀಪ ಬಂದವು ಕುತ್ಕೊಂಡು ಓದಾಕೆಂತ ಅಡ್ಡ ನಿನಗೆ ಹಿಂಗೆ ಹೇಳ್ತೀನಿ ಓದ್ಕೊಂತೀನಿ ನಾನು ಅಂತೇಳಿ. ಸರಳ ಊಟ ಮಾಡಿ 1 ತಾಸು ಮಕ್ಕೋ ಸಂಜೆ ಮುಂದೆ 1 ತಾಸು ಓದುತ್ತಾನ ನಾ ಬಿಡೋದಿಲ್ಲ. ಆಮೇಲೆ ಆಡಕ್ಕೆ ಹೋಗಿ ಅಂತ ನೀನು ಊಟಕ್ಕೆ ಹಾಕೊಂಬರ್ತಾನೆ. ಈಗ ಏನು ಊಟಕ್ಕೆ ಅನ್ನ ಇದು ರೊಟ್ಟಿ ಹಚ್ಕೊಂಬರ್ಲೇನು ಅನ್ನ ಸಾರು ಹಾಕೊಂಬರ್ಲೆ? ರೊಟ್ಟಿ ಅನ್ನ ಸಾರು ಬೇಕು. ಗುಳುಮ್ ಅನ್ನ ಸಾರು ಉಂಡು ಮತ್ತು ಕಣ್ ತಪ್ಪಿಸಿ ಓದ್ತೀನಿ ತಡಿಬಿ ಅಂತ ಹಿತ್ಲು ಬೇಕಲ್ಲ ಹಾಸಿ ಓಡಿ ಹೋಗ್ಬಿಡ್ದನ. ಮತ್ತೀಗ ಆಟ ಆಡಕ್ಕೆ ಇಲ್ಲ ಆಟಾಡಕ್ಕೆ ಹೋಗೋದಿಲ್ಲ. ಈಗ ಊಟ ಮಾಡಿ ಮಕ್ಕೋತೀನಿ ತಗೋ. ನೋಡ್ತೇನೆ ನಾನು. ಈಗ ವೇದಾಂತ ಕಿಸ್ತಿ ಅಲ್ಲ ಈ ಆಡಕ್ಕೆ ಹೋಗೋದಿಲ್ಲ ನನಗೆ. ಮಕ್ಕೋತೀನಿ ಊಟ ಮಾಡಂತ ಇಲ್ಲ ನೋಡ್ತೀನಿ ನಾನು. ಏಟು ಮಕ್ಕೋತಿ ಏಟು ಓದ್ತೀನಿ ನೋಡ್ತೇನೆ ನಾನು. ಈ ಸ್ವಚ್ಛ ಕೈಕಾಲು ಮರಿ ತಗೊಂಬಾ. ಅಲ್ಲೇ ಸಬ್ಕಾರ ಐತೆ ನೋಡು. ಸ್ವಚ್ಛ ಸಬ್ಕಾರ ಹಚ್ಕೊಂಡು ಕೈಕಾಲು ಮರಿ ತಗೊಂಡು ಬಾ. ಊಟಕ್ಕೆ ಹಚ್ತೀನಿ ಊಟ ಮಾಡಿ ಅಂತ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಮ್ಮ ಹೆಣ್ಣು ಮಗಳ ಮನೆ ಕತೆಯನ್ನು ಹಾಕಕತ್ತೇನೆ ರೀ. ಸರೋಜನ ಮನೆ ಗಂಡನ ಮನೆ ಕತೆಯನ್ನು ಎಲ್ಲರೂ ಇಷ್ಟಪಟ್ಟು ನೋಡಾತ್ರಿ. ತುಂಬ ಹೃದಯ ಧನ್ಯವಾದಗಳು ರೀ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿ. ನಮ್ಮ ಕತೆಗಳು ಸ್ವಲ್ಪ ಇಷ್ಟ ಆತ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀನಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.